ಈ ಹೆಸರಿನ ಹಪ್ಪಳವನ್ನು ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಅಂತ. ಇಲ್ಲೇ ನಾನು 2 kg ಹೆಸರು ಬೇಳೆ ಮತ್ತು 2 kg ಉದ್ದಿನ ಬೇಳೆಯನ್ನು ಈ ಗಿರಣಿ ಒಳಗೆ ಹಾಕಿಸ್ಕೊಂಡ್ಬಂದು ಈ ರೀತಿಯಾಗಿ ಹಿಟ್ಟನ್ನು ಮಾಡ್ಕೊಂಡೈತಿ. ಸ್ಮೂತಾಗಿ ಈ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇವತ್ತು ನಾನು ನಿಮ್ಗೆ ಅರ್ಧ kg ಹಿಟ್ಟನ್ನ ಯಾವ ರೀತಿಯಾಗಿ ನಾವು ಹಪ್ಪಳದ ಒಂದು ಹಿಟ್ಟನ್ನು ಕಲಿಸ್ಕೋಬೇಕು ಅನ್ನೋವಂಥದ್ದನ್ನು ತೋರಿಸ್ತೀನಿ. ಈ ಒಂದು ಹಿಟ್ಟಿಗೆ ಮೊದಲೇದಾಗಿ ಹಸಿ ಮೆಣಸಿನಕಾಯಿಯನ್ನು ಈ ರೀತಿಯಾಗಿ ಕುದಿಸ್ಕೋಬೇಕು. ನೋಡ್ರಿ, ಈ ರೀತಿಯಾಗಿ ಕುದಿಸ್ಕೋಬೇಕು. ಕುದಿಸಿ ಆರಿಸಿ ಇದನ್ನ ರುಬ್ಬಕ್ಕೆ ನಾವು ಹಾಕೋಬೇಕು. ಕುದಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಖಾರ ಬಹಳಷ್ಟು ನುಣ್ಣಗೆ ನಮ್ಗೆ ರುಬ್ಬಿ ಬರ್ತೈತಿ. ಹಾಗೇನೆ ಇದಕ್ಕೆ ಈ ರೀತಿಯಾಗಿ ಬೆಳ್ಳುಳ್ಳಿಗಳನ್ನ ಸುಲಿದಿಟ್ಕೋಬೇಕು. ಬೆಳ್ಳುಳ್ಳಿ ಬೇಳೆಯನ್ನ ಸುಲಿದಿಟ್ಕೋಬೇಕು. ಮತ್ತು ಇದಕ್ಕೆ ಜೀರಿಗೆಯನ್ನ ನಾವು ಬಳಸ್ತಾ ಇದ್ವಿ. ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಮತ್ತು ಹಪ್ಪಳ ಖಾರ. ಈ ರೀತಿಯಾಗಿ ನಾವು ಅಂಗಡಿ ಒಳಗೆ ಕೇಳಿದ್ರೆ ಕೊಡ್ತಾರೆ. ಹಪ್ಪಳ ಖಾರ ಅಂತಂದ್ರೆ ಕೊಡ್ತಾರೆ. ಇವೆಲ್ಲ ಸಾಮಗ್ರಿಗಳು ನಮ್ಗೆ ಬೇಕಾಗ್ತಾವೆ. ಈಗ ಯಾವ ರೀತಿಯಾಗಿ ಮಾಡೋದು ಅನ್ನುವಂಥದ್ದನ್ನ ನೋಡೋಣಂತೆ. ಇವು ಈ ರೀತಿಯಾಗಿ ಬೇಯಿಸ್ಕೊಂಡಂತ ಒಂದು ಮೆಣಸಿನ್ಕಾಯಿ ಏನದಾವಲ್ಲ ಇದನ್ನ ಆರಿಸ್ಕೋಬೇಕು. ಆರಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಖಾರ ಮಾಡ್ಕೋಬೇಕು. ಪಾಸ್ ಮಾಡೋಣ. ನೋಡ್ರಿ, ಈ ರೀತಿಯಾಗಿ ಕುದಿಸ್ಕೊಂಡಂತಹ ಮೆಣಸಿನಕಾಯನ್ನ ಜಾರಿಗೆ ಹಾಕೋಬೇಕು. ಕುದಿಸಿ ಆರಿಸ್ಬೇಕು. ಆರಿದ್ಮೇಲೆ ಹಾಕೋಬೇಕು. ಅದಕ್ಕೆ ನಾವು ಈಗಾಗಲೇ ತೊಳೆದಿಟ್ಕೊಂಡಂತ ಕೊತ್ತಂಬರಿ ಸೊಪ್ಪು, ನಾವು ತೆಗೆದುಕೊಂಡಂತ ಜೀರಿಗೆ, ಬೆಳ್ಳುಳ್ಳಿ, ಇಂಗು, ಇಂಗನ್ನು ಹಾಕೋದ್ರಿಂದ ಈ ಒಂದು ನಾವು ಮಾಡುವಂಥ ಹಪ್ಪಳ ಬಹಳ ದಿನ ಇಟ್ಟರು ಕೆಡೋದಿಲ್ಲ. ಇದಕ್ಕೆ ಯಾವುದೇ ರೀತಿಯಾದಂಥ ಹುಳು ಹತ್ತೋದಿಲ್ಲ. ಅದಕ್ಕೆ ನಾವು ಇಂಗನ್ನು ನೆನಪು ಮಾಡಿ ಹಾಕಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈಗಾಗಲೇ ನಾ ಹೇಳಿದ್ದೆಲ್ಲ ಹಪ್ಪಳ ಖಾರ ಅಂತ ಹೇಳಿ ಸಿಗ್ತೈತಿ. ಈ ಒಂದು ಹಪ್ಪಳ ಖಾರವನ್ನು ಕೂಡ ಹಾಕಬೇಕು. ಇಷ್ಟು ಹಪ್ಪಳ ಖಾರ ಹಾಕಿದ್ರೆ ಸಾಕು. ಹಪ್ಪಳ ಖಾರ ಜಾಸ್ತಿ ಹಾಕಬೇಡ್ರಿ. ಜಾಸ್ತಿ ಹಾಕಿದ್ವಿ ಅಂತಂದ್ರೆ ಈ ಒಂದು ಹಪ್ಪಳ ಕೆಂಪಾಗ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಒಂದು ಹಪ್ಪಳ ಖಾರವನ್ನು ಹಾಕ್ರಿ. ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ನಾವು ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೊಂಬರೋಣಂತೆ. ನೋಡ್ರಿ ಫ್ರೆಂಡ್ಸ್, ಈ ರೀತಿಯಾಗಿ ಇದು ನುಣ್ಣಗೆ ರುಬ್ಬೇಕು. ಒಂದು ಸ್ವಲ್ಪನೂ ಏನಂತಂದ್ರೆ ತರಿ ತರಿ ಇಲ್ದಂಗೆ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನ ರುಬ್ಕೊಂಡಿರುವಂಥ ಮಿಶ್ರಣ ಏನೈತಲ್ಲ ಇದನ್ನ ಆ ಒಂದು ಹಿಟ್ಟಿಗೆ ಹಾಕೊಂಡು ಗಟ್ಟಿಯಾಗಿ ನಾದ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ನಾದ್ಕೊಂಡ್ವಿ ಅಂತಂದ್ರೆ ಈ ಹಪ್ಪಳ ಏನಾಗ್ತಾವ ಅಂತಂದ್ರೆ ಭಾಳಷ್ಟು ಚಲೋ ಬರ್ತಾವೆ. ಇಲ್ಲ ಅಂತಂದ್ರೆ ಹಿಟ್ಟು ಈ ಒಂದು ಮಣಿಗೆ ಅಂಟ್ಕೊಳ್ತೈತೆ. ಅದಕ್ಕೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಗಟ್ಟಿಗೆ ಈ ಒಂದು ಹಿಟ್ಟನ್ನು ನಾದ್ಕೋಬೇಕು. ಈ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೋಬೇಕು ಅನ್ನೋವಂಥದ್ದನ್ನು ನೋಡೋಣ ಈಗ. ನೋಡ್ರಿ, ಈ ರೀತಿಯಾದಂಥ ಒಣ ಹಿಟ್ಟನ್ನು ನಾವು ತಗೊಂಡು ನಾವು ಈಗಾಗಲೇ ರುಬ್ಕೊಂಡಂಥ ಮಸಾಲೆ ಏನಿದೆಲ್ಲ ಇದನ್ನು ಹಾಕ್ಬೇಕು. ಆದಷ್ಟು ಈ ಮಸಾಲೆ ಒಳಗೆ ನೀರು ಇರ್ತೈತಲ್ಲ ಅದ್ರೊಳಗೆ ಕಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಇದು ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟನ್ನು. ನೋಡ್ರಿ, ಈ ರೀತಿಯಾಗಿ ಗಟ್ಟಿಗೆ ನಾದ್ಕೋಬೇಕು. ಇದನ್ನ ಭಾಳ ಗಟ್ಟಿ, ನೀವು ಎಷ್ಟು ಗಟ್ಟಿ ನಾದ್ಕೊಂತಿರಲ್ಲ ಅಷ್ಟು ಚಲೋ ಹಪ್ಪಳ ನಿಮ್ಗೆ ಬರ್ತಾವೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನೋಡ್ರಿ ಫ್ರೆಂಡ್ಸ್, ಈ ರೀತಿಯಾಗಿ ಗಟ್ಟಿಯಾಗಿ ಇದನ್ನ ಹಿಟ್ಟನ್ನು ನಾದ್ಕೋಬೇಕು. ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಗಟ್ಟಿಯಾಗಿನೇ ನಾದ್ಕೋಬೇಕು. ನೋಡ್ರಿ, ಇದ್ರೊಳಗೆ ನಿಮ್ಮ ಕೈ ಹೋಗಿದ್ರೆ ಹೋಗೋದಿಲ್ಲ. ಈ ರೀತಿಯಾಗಿ ಗಟ್ಟಿಯಾಗಿ ನಾದ್ಕೊಂಡು
ಈಗ ನಾನು ರಾತ್ರಿ ನಾದ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಡಬ್ಬಿ ಒಳಗೆ ಮುಚ್ಚಿಟ್ಟು ಬೆಳಗ್ಗೆ ಎದ್ದು ಇದನ್ನು ಸ್ವಲ್ಪ ಎಣ್ಣೆ ಹೆಚ್ಚಿ ಕುಟ್ಟಬೇಕು. ಎಷ್ಟು ನಾವು ಕುಟ್ತೀವಲ್ಲ ಅಷ್ಟು ಹಪ್ಪಳ ನೀಟಾಗಿ ಬರ್ತಾವೆ. ನೋಡಿರಿ ಫ್ರೆಂಡ್ಸ್, ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕುಟ್ಕೋಬೇಕು. ನೀವು ಎಷ್ಟು ಕುಟ್ತಿರಲ್ಲ ಅಷ್ಟು ಈ ಒಂದು ಹಿಟ್ಟು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ಇದನ್ನು ಉರುಳಿಗಳನ್ನು ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನೋಡ್ರಿ, ಈ ರೀತಿಯಾಗಿ ಸಾಫ್ಟಾಗಿ ಈ ಒಂದು ಹಿಟ್ಟು ಸಾಫ್ಟ್ ಆಗುತ್ತೆ. ಆದಮೇಲೆ ಇದನ್ನು ಸಣ್ಣ ಸಣ್ಣ ಉರುಳಿಗಳನ್ನಾಗಿ ನಾವು ಮಾಡ್ಕೋಬೇಕು. ಈ ರೀತಿಯಾಗಿ ನಿಮ್ಗೆ ಎಷ್ಟು ದೊಡ್ಡ ಹಪ್ಪಳ ಬೇಕು ನೋಡ್ರಿ ಅಷ್ಟು ನೋಡ್ರಿ ಈ ಸೈಜಿನ ಒಂದು ಉರುಳಿಗಳನ್ನು ನಾನು ಮಾಡ್ಕೊಳಕತ್ತೀನಿ. ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಮೀಡಿಯಮ್ ಸೈಜಿನ ಹಪ್ಪಳಗಳು ರೆಡಿ ಆಗ್ತಾವೆ. ನಿಮ್ಗೆ ಇನ್ನೂ ದೊಡ್ಡ ಹಪ್ಪಳ ಬೇಕು ಅಂತಂದ್ರೆ ದೊಡ್ಡ ಉರುಳಿಗಳನ್ನು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇಷ್ಟು ಮನೆ ಉರುಳಿ ಮಾಡ್ಕೊಂಡ್ರಿ ಅಂದ್ರೆ ಮೀಡಿಯಮ್ ಆಗಿ ನಾವು ಮನೆಯೊಳಗೆ ಹಪ್ಪಳ ಮಾಡ್ತೀವಲ್ಲ ಅಷ್ಟು ರೆಡಿ ಆಗ್ತಾವೆ. ಇವುಗಳನ್ನು ಒಂದು ಬಟ್ಟೆ ಒಳಗೆ, ಕಾಟನ್ ಬಟ್ಟೆ ಒಳಗಿಟ್ಟು ಮುಚ್ಚಿಟ್ಕೋರಿ. ಮುಚ್ಚಿಟ್ಕೊಂಡು ನಿಮಗೆ ಬೇಕಾದಾಗ ಒಂದೊಂದು ತಗೊಂಡು ಇವುಗಳನ್ನು ಲಟ್ಟಿಸ್ಕೋರಿ. ಯಾಕಂದ್ರೆ ಈ ಗಾಳಿಗೆ ಇವು ಏನಾಗ್ತಾವ ಅಂದ್ರೆ ಶಕ್ತಿ ಆಗ್ತಾವೆ. ಅದಕ್ಕೆ ಇವುಗಳನ್ನು ಮುಚ್ಚಿಟ್ಕೊಂಡು ಲಟ್ಟಿಸ್ಕೋರಿ. ನೋಡ್ರಿ, ಸೈಜಿನ ಉರುಳಿಗಳನ್ನು ಮಾಡಿಕೊಂಡು ಹಪ್ಪಳ ಲಟ್ಟಿಸಿ ಅವನ್ನ ನೀವು ನೆರಳೊಳಗೆ ಒಣಗಿಸ್ಕೊರಿ. ಮೊದಲು ನೆರಳೊಳಗೆ ಒಣಗಿಸ್ಕೊಂಡು ಆಮೇಲೆ ಎಲ್ಲ ಹಪ್ಪಳ ರೆಡಿ ಆದಮೇಲೆ ಒಂದು ತಾಸು ಅಷ್ಟು ಬಿಸಿಲಿಗೆ ಹಾಕಿ ತೆಗೆದ್ಬಿಟ್ರೆ ಸಾಕು. ಇವಕ್ಕೆ ಬಿಸಿಲು ಭಾಳಷ್ಟು ಬಡಿಸ್ಬೇಡ್ರಿ. ಮೇಲೆ ಒಂದು ಏನಾರ ಕಾಟನ್ ಬಟ್ಟೆ ಮುಚ್ಚಿನ ಒಣಗಿಸ್ಕೊಂಡು ನಾವು ಏರ್ಟೈಟ್ ಕಂಟೈನರ್ ಒಳಗೆ ತೆಗೆದಿಟ್ಕೊಂಡ್ರಿ ಅಂದ್ರೆ ವರ್ಷಾನುಗಟ್ಟಲೆ ನೀವು ಹಪ್ಪಳವನ್ನು ತಿನ್ಬೋದು. ನೋಡ್ರಿ, ಹಿಂಗೆ ಈ ಉಳ್ಳಿ ತೊಗೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇದನ್ನು ಈ ರೀತಿ ರೌಂಡಾಗಿ ಲಟ್ಟಿಸ್ಕೋಬೇಕು. ಈ ಹಪ್ಪಳದ ಹಿಟ್ಟು ಏನೈತಲ್ಲ, ಇದು ಒಣ ಹಿಟ್ಟು ಏನಿರ್ತೈತಲ್ಲ ಅದ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಬೇರೆ ಹಿಟ್ಟು ಹಚ್ಚಬಾರ್ದು. ಹಪ್ಪಳಕ್ಕೆ ಏನು ಹಾಕ್ಸಿರ್ತೀವಲ್ಲ ನಾವು ಇದನ್ನು ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಹಿಟ್ಟು ಏನು ಹಾಕ್ಸಿರ್ತೀವಲ್ಲ ಅದನ್ನು ಹಚ್ಚಿ ಈ ರೀತಿಯಾಗಿ ಲಟ್ಟಿಸ್ಕೋಬೇಕು. ಭಾಳ ಹಿಟ್ಟೇನು ಹಚ್ಚಕ್ಕೆ ಹೋಗ್ಬೇಡ್ರಿ. ಗಟ್ಟಿಯಾಗಿ ನಾದಿರ್ತೀವಲ್ಲ, ಇದು ಭಾಳ ಏನು ಹಿಟ್ಟು ಹಚ್ಚುವಂಥ ನೆಸಿಟಿ ಇರೋಂಗಿಲ್ಲ. ಈ ರೀತಿಯಾಗಿ ರೌಂಡಂಗೆ ಈ ಹಪ್ಪಳಗಳನ್ನು ಲಟ್ಟಿಸ್ಕೋಬೇಕು. ಎಷ್ಟು ತೆಳ್ಳಗೆ ಸಾಧ್ಯ ಐತಲ್ಲ ಅಷ್ಟು ಲಟ್ಟಿಸ್ಕೊರಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡು ಇವನ್ನ ನೆರಳೊಳಗೆ ಒಣಗಿಸ್ಕೋಬೇಕು. ಮೊದಲು ನೆರಳೊಳಗೆ ಒಣಗಿಸ್ಕೊಂಡು ಆಮೇಲೆ ಒಂದು ತಾಸು ಅಷ್ಟು ಬಿಸಿಲೊಳಗಿಟ್ಟು ಮತ್ತೆ ತೊಗೊಂಡು ಏರ್ಟೈಟ್ ಡಬ್ಬಿ ಒಳಗೆ ಹಾಕ್ಕೋಬೇಕು.